ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾನು ವ್ಲಾಗ್ ಏನು ಮಾಡ್ತಾ ಇಲ್ಲ. ಇವತ್ತೇನು ಅಂತ ಹೇಳಿದ್ರೆ, ಇವತ್ತು ನಾನೊಂದು ಸಣ್ಣ ಪರಿಚಯ. ನಾನು ಯಾರು, ನಾನು ಎಲ್ಲಿರೋದು, ಮತ್ತು ಯಾಕೆ ನಾನು ಯೂಟ್ಯೂಬ್ ಚೂಸ್ ಮಾಡಿದೆ ಅಂತ. ಸೊ ನೀವು ಅಂದ್ಕೊಳ್ಬೋದು, ಇವನಿಗಿರೋದು 31 ಸಬ್ಸ್ಕ್ರೈಬರ್ಸ್, ಅದರಲ್ಲಿ ಇವ್ನು ದೊಡ್ಡ ಕ್ರಿಯೇಟರ್ಸ, ಇವನೇನು ದೊಡ್ಡ ವಿಡಿಯೋ ಮಾಡ್ತಾನೆ ಅಂತ ಅಂದ್ಕೊಳ್ಬೋದು. ಆದರೂ ಇರಲಿ, ಎಲ್ಲರೂ ಕೂಡ ಝೀರೋಯಿಂದನೇ ಬೆಳೆಯೋದು ಅಲ್ವಾ ಗೈಸ್. ಕೆಲವೊಬ್ಬರಿಗೆ ಕೆಲವೊಂದು ಆಸೆಗಳಿರುತ್ತೆ. ಕೆಲವೊಬ್ಬರಿಗೆ ಇಂಜಿನಿಯರ್ ಆಗಬೇಕು ಅಂತ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಅವರವರದೇ ಆದ ಆಸೆ ಇರುತ್ತೆ. ಸೊ ನನಗೂ ಅದೇ ರೀತಿ ಒಂದು ಆಸೆ, ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು, ಒಂದು ಒಳ್ಳೆ ಇನ್ಫ್ಲೂಯೆನ್ಸರ್ ಆಗಬೇಕು ಅಂತ. ಬಟ್ ಅದಕ್ಕೆ ತಕ್ಕ ಒಂದು ಗ್ಯಾಡ್ಜೆಟ್ಸ್ ಆದರೂ, ಮೊಬೈಲ್ ಆಗಲಿ ಗ್ಯಾಡ್ಜೆಟ್ಸ್ ಆಗಲಿ ನನ್ನಲ್ಲಿಲ್ಲ. ಇವಾಗ ನನ್ನ ಹತ್ರ ಒಂದು ಮೊಬೈಲ್ ಇದೆ, ಅದರಲ್ಲಿ ಎಷ್ಟು ಕ್ಲಾರಿಟಿ ಬರ್ತಾ ಇದೆ, ಆ ಕ್ಲಾರಿಟಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆದರೂ ನಾನು ಯಾಕೆ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ನನಗೂ ಕಾಂಟೆಂಟ್ ಕ್ರಿಯೇಷನಲ್ಲಿ ಒಂದು ಒಳ್ಳೆ ಹೋಪ್ ಇದೆ. ನಾನು ಹೇಗೆ ಅಂತ ಹೇಳಿದ್ರೆ, ನನಗೆ ಮಾತಾಡೋದು ಅಂತ ಹೇಳಿದ್ರೆ ತುಂಬ ಇಷ್ಟ. ನಾನು ಇವಾಗಲೂ ಅಷ್ಟೇ, ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ನನ್ನ ಫ್ರೆಂಡ್ಸ್ನ ನಗ್ಸಕ್ಕೆ ಟ್ರೈ ಮಾಡ್ತೀನಿ ನಾನು. ಅದೇನೋ ಗೊತ್ತಿಲ್ಲ, ನನಗೇನೋ ಇವಾಗ ಒಬ್ಬರು ನನ್ನಿಂದ ನಗ್ತಿದ್ದಾರೆ ಅಂತ ಹೇಳಿದ್ರೆ ನನಗೇನೋ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಸೊ ಅದು ಯಾಕೋ ಒಳ್ಳೆಯದಕ್ಕ ಕೆಟ್ಟದ್ದಕ್ಕ ನನಗೆ ಗೊತ್ತಿಲ್ಲ. ಬಟ್ ನನ್ನಿಂದ ಒಬ್ಬರು ನಗ್ತಾರಲ್ಲ ಅಂತ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ. ಸೊ ಅದೇ ರೀತಿ ಇವಾಗ ವ್ಲಾಗ್ ಅಂತ ಬಂದಿದೆ. ಸೊ ನನ್ನಿಂದ ಈ ವಿಡಿಯೋ ನೋಡಿ ಎಷ್ಟೋ ಜನರಿಗೆ ಎಂಟರ್ಟೈನ್ಮೆಂಟ್ ಆಗ್ಬೋದು, ನಗ್ಬೋದು. ಹಾಗೆ ನನಗೆ ಮಾತಾಡೋದು ಅಂತ ಹೇಳಿದ್ರೆ ತುಂಬ ಇಷ್ಟ. ಅದು ಅಲ್ಲದೆ ಕನ್ನಡ ಅಂತ ಹೇಳಿದ್ರೆ ನನ್ನ ಪ್ರಾಣ. ಯಾಕೆ ಅಂತ ಹೇಳಿದ್ರೆ, ನಾನು ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ನಾನು ಓದಿರೋದು ಕನ್ನಡ ಮೀಡಿಯಮಲ್ಲಿ. ನನಗೆ ಯಾವಾಗ ಇಂಗ್ಲೀಷ್ ಅಂತ ಬರುತ್ತೆ ಅಯ್ಯೋ ಅಂತ ಆಗ್ತೀನಿ. ಅದೇ ಕನ್ನಡ ಅಂತ ಬಂದರೆ ನನಗೆ ಒಂದು ಸತಿ ಬುಕ್ ತೆಗೆದು ಪೇಜ್ ತಿರುಗಿಸಿದ್ರೆ ಸಾಕು, ಅದು 1 ವರ್ಷ ಅಲ್ಲ 2 ವರ್ಷ ಆದರೂ ಆ ಕತೆ ಹಂಗೆ ನೆನಪಿರುತ್ತೆ. ನನ್ನ ಹೆಸರು ರಾಶಿಕಾ. ನಾನಿರೋದು ಕೂರ್ಗಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ. ಟೈಮ್ ಸಿಕ್ಕಿದಾಗ ವಿಡಿಯೋ ಕೂಡ ಮಾಡ್ತೀನಿ. ಇನ್ನೂ ಟೈಮ್ ಸಿಕ್ಕಿದಾಗ ಪಾರ್ಟ್ ಟೈಮ್ ಕೆಲಸಕ್ಕೆ ಕೂಡ ಹೋಗ್ತೀನಿ, ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ. ಸೊ ಆಗ್ತಾ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಏನಾಗುತ್ತೋ, ಸಕ್ಸಸ್ ಆಗ್ಬೋದು, ಇಲ್ಲ ಏನಾದರೂ ಆಗ್ಬೋದು, ನನಗೆ ಗೊತ್ತಿಲ್ಲ. ಆದರೂ ಸ್ಟಾರ್ಟ್ ಮಾಡಿ ಇವತ್ತು ಈ ಲೆವೆಲಿಗೆ ಒಂದು ಬಂದಿದ್ದೀನಿ. ಇವಾಗ ನನಗೆ 31 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ. ನೀವು ಅಂದ್ಕೊಳ್ಬೋದು, ಇವ್ನ ವೀಡಿಯೋ ಯಾರು ನೋಡ್ತಾರಪ್ಪ ಅಂತ. ಹೌದು, ನನ್ನ ವೀಡಿಯೋ ಯಾರು ಕೂಡ ನೋಡಲ್ಲ. ಹಾಗೆ ಸ್ಕಿಪ್ ಮಾಡ್ತಾ ಇರುವಾಗ ಕೈ ಟಚ್ಚಾಗಿ ತಮ್ಮನೇಲಿ ಏನಾದರೂ ಕೈ ಟಚ್ಚಾಗಿ ನೀವು ನೋಡಿರ್ಬೋದು. ಇರಲಿ, ಇದೇ ನನ್ನ ಪರಿಚಯ. ಹಾಗೆ ಇದು ನನ್ನ ಮನೆ ಅಲ್ಲ. ಈಗ ನಾನು ವೀಡಿಯೋ ಮಾಡ್ತಿರೋದು ಕೂಡ ಬೇರೆಯವ್ರ ಮನೇಲಿ. ಇನ್ಮೇಲೆ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ. ಇಷ್ಟ ಆದರೆ, ಇಷ್ಟ ಆಗಿಲ್ಲ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಲವ್ ಯು, ಬಾಯ್.